ದೇಶದ ರಾಜಕಾರಣ ಮಾಡಿದ್ರು. ಒಂದೇ ಒಂದು ಈ ಗದಗ ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಲೋಕಾಯುಕ್ತವ್ರು ಬರ್ತಾರೆ, ರೈಡ್ ಮಾಡ್ತಾರೆ. ನಂದು ಅದಕ್ಕೆ ಮಾಡಲಿ, ಸಂತೋಷ. ಸರಿ ಒಂದು ನಿಮಿಷ ಸರ್, ಹೇಳಿ ಸರ್. ರೈಡ್ ಮಾಡಲಿ, ಸಂತೋಷ. ನಾನೇ ಅದಕ್ಕೆ ವಿರೋಧ ಇಲ್ಲ, ಯಾಕಂದ್ರೆ ಕಾನೂನು. ಯಾರಾದ್ರು ಆ ಇನ್ಸ್ಪೆಕ್ಟರ್ಗೆ 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ನಾನಿಲ್ಲ, ನಮ್ಮ ಮನೆಯವರು ಇರ್ತಾರೆ. 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ರಮೇಶ್ ಕುಮಾರ ಸರ್ ಆಯ್ತು, ಹೇಳಿ ಸರ್. ನಾನು ಓಟ್ ಗೊತ್ತಿಲ್ಲ, ನಾನು ಗೆದ್ದಿದ್ದೀನಿ. ಎಷ್ಟು ಓಟ್ ಇದೆ ಸರ್? ಒಂದು 15-16 ಓಟಲ್ಲಿ ಗೆದ್ದಿರ್ಬೇಕು. ತುಂಬ ಪ್ರಯತ್ನ ಪಟ್ಟು ಹೇಳೋದು ಮಾಧ್ಯಮ ಸೋಲ್ಸೋ ಪ್ರಯತ್ನ ಇದೆ. ನಾನು ವಿರುದ್ಧವಾಗಿ ಎರಡನೇದು ನಾನು ಕಂಡು ಕೇಳಿದಂಥ ಘಟನೆಗಳು ಈ ಎಲೆಕ್ಷನಲ್ಲಿ ನೋಡಿ. ಏನೇನು ಸ್ವಲ್ಪ ಹೇಳ್ಬಿಡಿ. ಹಾಗೆ ಎಲೆಕ್ಷನ್ ಹಿಂದಿನ ದಿವಸ ನಮ್ಮನೆ ರೈಡ್ ಮಾಡುವಂಥದ್ದು ಎಲ್ಲ ಘಟನೆಗಳು ನಡೆದಿದೆ. ಯಾವುದಕ್ಕೂ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಯಾಕಂದ್ರೆ ನಾವು ಯಾವತ್ತೂ ದ್ವೇಷ ನೋಡಿಲ್ಲ, ದೇಶದ ರಾಜಕಾರಣ ಮಾಡಿಲ್ಲ. ತುಂಬ ಯಾಕೆ ನೋವಿನ ನೋವಿಲ್ಲ ನನಗೆ. ಅಲ್ಲ, ಕಣ್ಣೀರಾಗ್ತಾ ಇದ್ದೀರಾ? ಅವೆಲ್ಲ ನಂಗೆ ಬರೋದೇನ ರೀ. ದೇಶದ ರಾಜಕಾರಣ ಮಾಡಿಲ್ಲ. ಒಂದೇ ಒಂದು ಈ ಗದಗ ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಲೋಕಾಯುಕ್ತವ್ರು ಬರ್ತಾರೆ, ರೈಡ್ ಮಾಡ್ತಾರೆ. ನಂದು ಅದಕ್ಕೆ ಮಾಡಲಿ, ಸಂತೋಷ. ಸರಿ ಒಂದು ನಿಮಿಷ ಸರ್, ಹೇಳಿ ಸರ್. ರೈಡ್ ಮಾಡಲಿ, ಸಂತೋಷ. ನಾನೇ ಅದಕ್ಕೆ ವಿರೋಧ ಇಲ್ಲ, ಯಾಕಂದ್ರೆ ಕಾನೂನು. ಯಾರಾದ್ರು ಆ ಇನ್ಸ್ಪೆಕ್ಟರ್ಗೆ 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ನಾನಿಲ್ಲ, ನಮ್ಮ ಮನೆಯವರು ಇರ್ತಾರೆ. 10 ರಿಂದ 12 ಸರಿ ಫೋನ್ ಮಾಡ್ತಾರೆ. ರಮೇಶ್ ಕುಮಾರ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ. ಇನ್ನೇನು ಇನ್ನೆಲ್ಲಿ ಸಿಗ್ತದೆ, ಇನ್ನೊಂದು ಸಿಗ್ತದೆ. SN ರೆಸಾರ್ಟಲ್ಲಿ ಅವ್ರ ಮನೆ ಇದೆ. RM ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ, SN ರೆಸಾರ್ಟ್ ಅಂತ. ನಾನು ಹೇಳೋದು ಇಷ್ಟೇ, ರಮೇಶ್ ಕುಮಾರ್ಗೆ ಅತ್ಯಂತ ಹಿರಿಯ ರಾಜಕಾರಣಿ. ಅರ್ಥ ಆಯ್ತಾ? ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ಪಕ್ಕದಲ್ಲಿ ಕೇಳಿದ್ರು. ಯಾಕಂದ್ರೆ ನಮ್ಮ ಮನೆಯವ್ರು ಇವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ. ನಮ್ಮ ಮನೆಯವರು 10 ಸರಿ ಫೋನ್ ಮಾಡ್ತಾರೆ. ಯಾಕೆ ಸರ್ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ? ಅದು ಗೊತ್ತಿಲ್ಲ. 10 ಸರಿ ಫೋನ್ ಮಾಡ್ತಾರೆ. ಇನ್ನೇನು ಸಿಗಲ್ವೇನ್ರಿ? 1 ಲಕ್ಷನೂ ಸಿಗುತ್ತೆ. ನಾವು ರೈತ ನಮ್ಮನೇಲಿ ಹೇಳ್ತಾರೆ. ನಿಮಿಷ ನಾನು ಅದನ್ನ ಹೇಳಕ್ ಹೋಗಲ್ಲ. ನಾನು ಯಾವ್ದನ್ನ ಹೇಳಕ್ ಹೋಗಿ ಕಾರಣ ಯಾಕಂದ್ರೆ ನಾನು ಇನ್ಸ್ಪೆಕ್ಟರ್ಗೆ 10 ಸರಿ ಫೋನ್ ಬರ್ತದೆ. ಎಷ್ಟು ಸರಿ? 10 ಸರಿ ಬರ್ತಾರೆ. ಲೋಕಾಯುಕ್ತರ ಅಡಿಯಲ್ಲಿ ಇವ್ರಿಗೇನು ಕೆಲಸ? ಮಾಡಲಿ, ಸಂತೋಷ. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ 10 ವರ್ಷ. ಎಲೆಕ್ಷನ್ ಮಾಡಿದ್ದೀನಿ ನಾನು. ಸೋಲುಗಳು ಯಾರು ಗೊತ್ತಿಲ್ಲ. ಅರ್ಥ ಆಯ್ತಾ? ಸೋಲೋದು ಗೆಲ್ಲೋದು ಬಗ್ಗೆ ನಾನು ಚಿಂತೆ ಮಾಡಿ ಹೋಗೋದೇನೆ. ನಾವು ಸೋಲ್ತೀವಿ, ಗೆಲ್ತೀವಿ, ಅದು ಒಂದು ವಿಚಾರ ಅಲ್ಲವೇ ಇಲ್ಲ. ಆದರೆ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಭ್ರಷ್ಟು ಅಂತಾರಪ್ಪ ಗೌರವಂತ ರಮೇಶ್ ಕುಮಾರ್, ಯೋಗಿ ಮಾಡಿದ್ದೀನಿ ಅಂತಾರಪ್ಪ. ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ ರಮೇಶ್ ಕುಮಾರ್. ಯಾಕಂದ್ರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ನಿಮಗೆ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ, ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ, ಹಳ್ಳಿಯಲ್ಲಿ ಹೂ ಕೊಟ್ವಿ, ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ, ಎಲೆ ಅಡಿಕೆ ಕೊಟ್ವಿ. ನೀವೇನಾದ್ರು ರೂಪಾಯಿ ಕೊಟ್ರಾ? DCC ಬ್ಯಾಂಕಿಂದ ಫಲಾನುಭವಿಗಳು 1 ನಿಮಿಷ ಕೊಟ್ರಾ? ಕೊಡಲಿಲ್ಲ. ಅವತ್ತು ಯಾಕೆ ಕೇಳಲಿಲ್ಲ? ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡನ್ನು ಯಾಕೆ ಕೇಳಲಿಲ್ಲ? ನೀವು ದೊಡ್ಡವರು. ವಾರಕ್ಕೊಂದು ಕಾರ್ಯಕ್ರಮ, 3 ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು? ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ, ಭಾಳ ಗೌರವವಾಗಿ ಮಾತಾಡ್ತಾ ಇದ್ವಿ. ಅವತ್ತು ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್? ಯಾಕಂದ್ರೆ ವಯಸ್ಸಲ್ಲಿ ಹಿರಿಯರವರು, ವಯಸ್ಸಲ್ಲಿ ಹಿರಿಯರು ರಮೇಶ್ ಕುಮಾರ್ ಅವರು. ಅವತ್ತು ಯಾಕೆ ಕೇಳಿಲ್ಲ ನನ್ನ ಬಗ್ಗೆ? ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ. ಇವತ್ತು ಅವರು ಸಾಯಿಬಾಬಾ ಭಕ್ತರು, ನಾನು ಭಕ್ತರೆ. ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ, ಗೋವಿಂದಗೌಡ ನಾನು ಯಾವುದೇ ಚುನಾವಣೆ ನಿನ್ನ ಕಡೆದು ಖರ್ಚು ಹಾಕ್ಸಿಲ್ಲ ಅಂತೇಳಿ. ಅವತ್ತು ನಾನು ಪ್ರಶ್ನೆ ಅಲ್ವಾ? ಇವತ್ತು ನನ್ನ ಪ್ರಶ್ನೆ. ಅವತ್ತು ನಾನು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನು ಹೊಣೆನಾ? ಅಂದ್ರೆ ನಿಮ್ಮನ್ನು ಬೇಕಾದಾಗ ಉಪಯೋಗಿಸ್ಕೊಂಡ್ರು. ನೋಡ್ರಿ, ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದೆ ಇವತ್ತು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಷ್ಟು ದಿವಸನೂ ಮುಡುಗಿಟ್ಕೊಂಡಿರೋಕ್ಕಾಗೋದಿಲ್ಲ. ಸರ್ ಇವಾಗ ಯಾಕೆ ಕಾಂಗ್ರೆಸ್ ನೋಡ್ರಿ, ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಸರ್ ಲೋಕಾಯುಕ್ತನ ದುರ್ಬಳಕೆ ಮಾಡ್ಕೊಂಡ್ರೆ ಅನ್ಸ್ತಾ ಇಲ್ವಾ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ, ದುರ್ಬಳಕೆ ಮಾಡಿ ಅತ್ಯಂತ ಹಿರಿಯ ರಾಜಕಾರಣಿ, ಮೇಧಾವಿ ರಾಜಕಾರಣಿ. ಲೋಕಾಯುಕ್ತನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವತ್ತು ನಿನ್ನೆ ಅವ್ರ ಫೋನ್ ರೆಕಾರ್ಡು, ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ 10 ಸರಿ ಫೋನ್ ಮಾಡ್ತಾರೆ, 12 ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡೋಂಥದ್ದು ಇದೆಯಾ?
ಸರ್ ನಂಜೇಗೌಡರು ಹೇಳ್ತಾರೆ ಲೋಕಾಯುಕ್ತ ಸರ್ಕಾರಿ ಏಜೆನ್ಸಿ ಅದು ಆ ಥರ ಮಾಡ್ಕೊಳಕ್ಕಾಗುತ್ತಾ ಅಂತ. ಅಲ್ಲಪ್ಪ ನಾನು ಹೇಳ್ತಾ ಇರೋದು ಮನೆಯಲ್ಲಿ ನಡೆದಿರೋ ಘಟನೆ. ತಮ್ಮ ವಿರುದ್ಧನೇ ಹೇಳಿದ್ರು ಅವರು. ಒಂದು ನಿಮಿಷ ನಂಜೇಗೌಡರು ಕೇಳಿ. ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ, ನನಗೆ ಅವಶ್ಯಕತೆ ಇಲ್ಲ. ಈಗ ಸುಧಾಕರ್ ಅವ್ರಿಗೆ ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ, ನಾನೇನು ಅವ್ರು ಗೋಟ್ರಲ್ಲ, ನಂಜೇಗೌಡರಿಗೇನಲ್ಲ. ನಾನು ರಮೇಶ್ ಕುಮಾರ್ ಗೋಟ್ರು, ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಅದನ್ನ ಅವ್ರನ್ನ ಕೇಳ್ಬೇಕು. ಒಂದ್ ನಿಮಿಷ ಕೇಳಿ, ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ, ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ನಾನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು. ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನಂತೆ. ನಮ್ಮ ತಾಯಿ ಬಗ್ಗೆ ನಮ್ಗೆ ನೋವು ಅನ್ಸುತ್ತೇಳಿ. ಎಲ್ಲಿ ಮಾತಾಡೋದು ಯಾವ ವೇದಿಕೆ ಸರ್? ಎಲ್ಲ ನೋಡಪ್ಪ, ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವತ್ತೂ ಏನು ಮಾತಾಡಕ್ ಹೋಗೋದಿಲ್ಲ. ಮಾತಾಡಿಲ್ಲ, ನಮ್ಗಂತೂ ಮಾತಾಡಿಲ್ಲ. ನಾನು ನಿಮ್ಮಂತಲ್ಲ ಸರ್, ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾರಪ್ಪ, ನಾನು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿಲ್ವ. ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟು ನೋವು ಅನಿಸ್ತದೆ. ಅವ್ರು ಮಾತಾಡಿಲ್ಲ, ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ. ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ, ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ. ಗೋವಿಂದ ಗೌಡ ನಾನು ಮಾತಾಡಿಲ್ಲ, ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾನು ಬಹಿರಂಗವಾಗಿ ಕ್ಷಮೆ ಹಾಸ್ತೀನಿ. ಅವ್ರ ತಾಯಿ ನಮ್ಮ ತಾಯಿ ಅಲ್ವಾ, ನಮ್ಮ ತಾಯಿ ಇವತ್ತಿಲ್ಲ. ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ, ನಾವು ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್. ಇವತ್ತು ನಾನು ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ, ಇವ್ರ ಬಗ್ಗೆನೂ ಟೀಕೆ ಮಾಡಿ. ಯಾರೋ ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದ್ರ ಅವಶ್ಯಕತೆನೇ ಇಲ್ಲ ಸರ್. ನಾನು ಹೇಳೋದು ಕೇಳಿ ಸರ್, ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ. ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಇವತ್ತು ಪೊಲೀಸರು ನನ್ನ ಕಾಲ್ ಬರ್ತಾರೆ, SP ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳು ಬಿಟ್ಟು ಹೊಡಿಸ್ತಾರೆ ಅಂದ್ಬಿಟ್ಟು ಪೊಲೀಸರು ನನ್ನ ಕಾವಲಿದ್ದಾರೆ. ನಾನು ಹೇಳಿದೆ ನನ್ನನ್ನು ಯಾರೋ ಹೊಡಿಯೋರು ಅಂದ್ರೆ, ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್. ಸರ್ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ಎಲ್ಲಿದ್ದೀರಾ? ನಾನು ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಅದ್ರ ಬಗ್ಗೆ ಇನ್ನೊಂದು ವೇದಿಕೆ